ಒಂದ್ ದಿವಸ ನೈಟು ಹಂಗೆ ಡಿಸ್ಕಸ್ ಮಾಡ್ತಾ ಯಾಕೋ ತಲೆ ಒಂದು ಅನ್ನಿಸ್ತು ನನಗೆ. ಲಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ತೀನಿ ಅಂದ್ರೆ ಮ್ಯಾಜಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೋ ಕೆಲವು ಸತಿ ಕೆಲವು ವ್ಯಕ್ತಿ ಇಷ್ಟ ಆಗ್ಬಿಡ್ತಾರೆ. ಏನಕ್ಕೆ ಇಷ್ಟ ಆಗ್ತಾರೆ ಅದಕ್ಕೆ ರೀಸನ್ ಇಲ್ಲ, ಬಟ್ ಇಷ್ಟ ಆಗ್ತಾರೆ. ಅವರು ಕುಳ್ಳಿಗಿಲ್ಲಿ, ದಪ್ಪಗಿಲ್ಲಿ, ಕಪ್ಪಗಿಲ್ಲಿ, ಬೆಳ್ಳಿಗಿಲ್ಲಿ, ಹಿಂಗಿದ್ರು ಏನಕ್ಕೋ ಕೆಲವು ವ್ಯಕ್ತಿ ಇಷ್ಟ ಆಗ್ಬಿಡ್ತಾರೆ. ಸೊ ಸಿನಿಮಾ ರಂಗನೂ ನನ್ನ ಪ್ರಕಾರ ಆ ಆರ್ಟಿಸ್ಟ್ ಜನಕ್ಕೆ ಕೆಲಸ ಸಡನ್ ಕನೆಕ್ಟ್ ಆಗ್ಬಿಡ್ತಾರೆ. ಅದೊಂದು ಮ್ಯಾಜಿಕ್. ಕರೆಕ್ಟ್. ಆ ಮ್ಯಾಜಿಕ್ ಸಿನಿಮಾ. ದಟ್ ಈಸ್ ಒಂದು ಮ್ಯಾಜಿಕ್. ತುಂಬಾ ಜನ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಕೆಲಸ ಆಗಲ್ಲ, ಕೆಲಸದ ಏನು ಮಾಡೋದು ಕನೆಕ್ಟ್ ಆಗುತ್ತೆ. ದಟ್ ಇಸ್ ಮ್ಯಾಜಿಕ್. ವೆರಿ ಟ್ರೂ. ದುನಿಯಾ ವಿಜಯ್ ಅವ್ರದ್ದು ಫಸ್ಟ್ ಸೀನ್ ಅವರು ಟೊಮೊಟೊ ಇದ್ಕೊಂಡು ಇವತ್ತು ಟುಡೇ ಮೆನಿ ಪೀಪಲ್ ಲೈಕ್ಸ್ ಆಫ್ ದುನಿಯಾ ವಿಜಯ್ನ ದ ಇನ್ನೋಸೆಂಟ್ ಫೇಸ್ ಆಫ್ ದಟ್. ಸೊ ಅಂದ್ರೆ ವಿ ನೆವರ್ ಎಕ್ಸ್ಪೆಕ್ಟೆಡ್ ಹಿ ಕ್ಯಾನ್ ಬಿ ಎ ಬಿಗ್ಗೆಸ್ಟ್ ಹೀರೋ, ಮಾಸ್ ಹೀರೋ ಅಂತ. ನಾನು ದುನಿಯಾ ವಿಜಯ್ ಸರ್ಗುನು ಹಳೆ ಪರಿಚಯ ಅವ್ರಿಗೆ. ನಾನು ದುನಿಯಾ ನೋಡಿದಾಗ ನಾನು ಪರ್ಸನಲ್ ದುನಿಯಾ ನಾನು ಮುಂಗಾರು ಮಳೆ ನೋಡಿದೆ, ದುನಿಯಾನ ಆಮೇಲೆ ನೋಡಿದೆ. ಸೊ ಫಸ್ಟ್ ಟೈಮ್ ನೋಡಿದಾಗ ಯಾರಿದು ಅಂತ ಅನ್ಕೊಂಡೆ ಜನರಲ್ಲಿ. ಬಟ್ ಜಂಗ್ಲಿದ ಬಂದು ನಾನೇ ತುಂಬಾ ಇಷ್ಟಪಟ್ಬಿಟ್ಟೆ ಅವ್ರನ್ನ. ದಟ್ ಇಸ್ ಅ ಮ್ಯಾಜಿಕ್ ಆಫ್ ಸಿನಿಮಾ. ಒಂದು ಟೊಮೊಟೊ ಹಿಡ್ಕೊಂಡ್ ಬಂದ ಕ್ಯಾರೆಕ್ಟರ್ ದಟ್ ಈಸ್ ಸಚ್ ಎ ಬಿಗ್ ಸ್ಟಾರ್, ಡೈರೆಕ್ಟರ್ ಆಗಿ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ. ಸೊ ದಟ್ ಇಸ್ ಅ ಮ್ಯಾಜಿಕ್ ಆಫ್ ಸಿನಿಮಾ ಸರ್. ಪಡ್ಡೆ ಹುಲಿ ಆದ್ಮೇಲೆ ತುಂಬಾ ಗ್ಯಾಪ್ ತಗೊಂಡ್ರಿ. ಆ ಗ್ಯಾಪ್ ಅಲ್ಲಿ ನಿಮ್ಗೆ ಟ್ರೋಲ್ ಆಗಿರ್ತದೆ, ವಿಮರ್ಶೆ ಆಗಿರ್ತದೆ. ಹೌ ಡು ಯು ಟೇಕ್ ಆಲ್ ದಟ್? ಹೆಂಗ್ ಅನ್ಸ್ತು? ಯಾಕಂದ್ರೆ ನಿಮ್ಗೆ ಆಲ್ರೆಡಿ ತುಂಬಾ ಎಫರ್ಟ್ ಹಾಕೊಂಡು ಕಲ್ತಿ ಬಂದಿದ್ರಿ. ನನಗೆ ಆಕ್ಚುಲಿ ಪಡ್ಡೆ ಹುಲಿ ಆದ್ಮೇಲೆ ಟ್ರೋಲ್ ಅಂತ ಯಾವತ್ತೂ ಆಗಿರಲಿಲ್ಲ. ಅಂದ್ರೆ ಪಡ್ಡೆ ಹುಲಿ ಬಂದಾದ್ಮೇಲೆ ಒಂದಷ್ಟು ಇಂಡಸ್ಟ್ರಿ ಜನಗಳು ಕೇಳಿದ್ರಲ್ಲ ಏನ್ ಇಷ್ಟೊಂದು ಗ್ಯಾಪ್ ತಗೊಂಡಿದ್ದಾರೆ. ಗ್ಯಾಪ್ ತಗೊಂಡು ಆಕ್ಚುಲಿ ವಿಷ್ಣುಪ್ರಿಯ ಅಂತ ಸಿನಿಮಾ ಮಾಡಿ ಡಿಪ್ರೆಷನ್ ಇಲ್ಲ ಜನಕ್ಕೆ ಸರ್ ನಾ ಯಾವತ್ತು ಡಿಪ್ರೆಸ್ ಹೋಗೋದಿಲ್ಲ ಆ ಥರ. ಬಟ್ ಜನ ಕೇಳ್ತಾರೆ ಏನಕ್ಕೆ ಅಂತಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಒಂದು ಹಠ ಇರುತ್ತೆ. ನೀವು ಒಬ್ಬ ಕಲಾವಿದನಾಗಿ ನಿಮ್ ಕೆಲಸ ದಿನ ಎಂಟರ್ಟೈನ್ ಮಾಡೋದು. ನೀವು ಎಂಟರ್ಟೈನ್ಮೆಂಟ್ ಯು ಕ್ಯಾನ್ ಡಿಸೈಡ್ ಹೌ ಯು ವಾಂಟ್ ಟು ಎಂಟರ್ಟೈನ್ ಅಂತ. ಕರೆಕ್ಟ್. ನಾನು ಬೇಕಂದ್ರೆ ಬೀದಿ ನಾಟಕಗಳು ಮಾಡಿ ಅಲ್ಲೂ ಚಪ್ಪಾಳೆ ಹೊಡ್ಸ್ಕೊಂಡು 100 ಜನ 200 ಜನ 500 ಜನ ಚಪ್ಪಾಳೆ ಹೊಡ್ಸ್ಕೊಂಡು ಒಳ್ಳೆ ನಟ ಅಂತ ಅನ್ಕೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ 30 ಸೆಕೆಂಡ್ ರೀಲ್ ಮಾಡಿ ಅಲ್ಲೊಂದು ಮಿಲಿಯನ್ಸ್ ಆಫ್ ವ್ಯೂಸ್ ಇಲ್ಲ ಥೌಸಂಡ್ಸ್ ಆಫ್ ಲೈಕ್ಸ್ ಹಾಕೊಂಡು ನಾನು ಒಳ್ಳೆ ನಟ ಅಂತ ಅನ್ಕೋದು. ಇನ್ನು ನಾನು ಥಿಯೇಟರ್ ಅಲ್ಲೇ ನನ್ನ ಕಲೆ ತೋರಿಸ್ತೀನಿ, ಅಲ್ಲಿ ಜನ ಚಪ್ಪಾಳೆ ಹೊಡೆದು ನಟ ಅಂತ ಅನ್ಸ್ಕೊಂಡು. ಸೊ ನಿಮ್ಮ ಪರ್ಸೆಪ್ಷನ್ ನೀವು ಏನ್ ಬೇಕು ಅಂತ ನಿಮ್ಮ ಲೈಫಲ್ಲಿ ನೀವು ಡಿಸೈಡ್. ನನ್ನ ಲೈಫ್ ನಾನು ಡಿಸೈಡ್ ಒಂದೇ ಅಂತ ಹೇಳಿದ್ರೆ ನಾನು ಸಿನಿಮಾ ತೆರೆ ಮೇಲೆ ನಾನು ನಟಿಸ್ಬೇಕು. ಐ ವಾಂಟ್ ಟು ಡೂ ಆನ್ ಸ್ಕ್ರೀನ್. ಐ ಗಾಟ್ ನಥಿಂಗ್ ಅಗೇನ್ಸ್ಟ್ ಇನ್ಸ್ಟಾಗ್ರಾಮರ್ಸ್ ಆರ್ ಬ್ಲಾಗರ್ಸ್, ನಥಿಂಗ್ ಅಗೇನ್ಸ್ಟ್. ಬಟ್ ನನಗೆ ಇದೊಂದು ಡೀಪರ್ ಅಪ್ರೋಚ್ ಇದು ಒಂದು ಸಿನಿಮಾ ಮಾಡೋದು. ಸೊ ಏನಾಗುತ್ತೆ, 3 ವರ್ಷ ಸಿನಿಮಾ ರಿಲೀಸ್ ಆಗದಿರ್ಬೇಕಾದ್ರೆ ನನಗೆ ಸ್ವಲ್ಪ ಇರಿಟೇಟ್ ಆಗ್ಬಿಟ್ಟು ಟೈಮಲ್ಲಿ. ಮತ್ತೆ ನಾವು ದಿನ ಬೆಳಿಗ್ಗೆ ಎದ್ದು 5 ಗಂಟೆ ಹೇಳ್ತೀನಿ ಡೈಲಿ ಬೆಳಿಗ್ಗೆ 5:30 ಅಷ್ಟು ಮೆಡಿಟೇಷನ್ ಮಾಡಿ ಜಿಮ್ಗೆ ಹೋಗ್ತಾನೆ. 6 ಗಂಟೆಗೆ ಮಾರ್ಷಲ್ ಆರ್ಟ್ಸ್ ಮಾಡೋದು 2 ಅವರ್, ತಿರ್ಗಾ ಕೆಲಸಗಳು, ತಿರ್ಗಾ ಸಂಜೆ ವೆಯ್ಟ್ ಟ್ರೈನಿಂಗ್ ಏನೋ ಒಂದಷ್ಟು ಮಾಡ್ತಾರೆ. ಇವೆಲ್ಲ ಪ್ರಯತ್ನಗಳು ಓನ್ಲಿ ಬಿಕಾಸ್ ನನ್ನ ಕ್ಯಾರೆಕ್ಟರ್ ಆಗಬೇಕು ಅಂತ, ನಾನು ಕ್ಯಾರೆಕ್ಟರ್ ಆಗಿ ಹೊಸದಾಗಿ ಜನಕ್ಕೆ ತೋರಿಸ್ಬೇಕು ಅಂತ. ಆ ಚಪ್ಪಾಳೆ ತಟ್ಟಬೇಕು. ಆ ಚಪ್ಪಾಳೆ ಅಂದ್ರೆ ನನಗೆ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸು ಕಂಟೆಂಟೆಡ್, ಒಂದು ಪೀಸೋ ಏನೋ ವಾಟ್ ಎವರ್ ಇಟ್ ಇಸ್ XYZ. ಸೊ ಆ ಚಪ್ಪಾಳೆಗೂ ಕೇಳಕ್ಕೆ ಒಂದು ಕೆಲಸ ಮಾಡಿದ ಕೆಲಸ ಡಿಲೇ ಆಗಬೇಕಂದ್ರೆ ದಟ್ ಇಸ್ ವೆರಿ ಫ್ರಸ್ಟ್ರೇಟಿಂಗ್. ಅಂಡ್ ಟು ಕೀಪ್ ದ ಡಿಸಿಪ್ಲಿನ್, ಟು ಕೀಪ್ ದ ಡೆಡಿಕೇಶನ್ ವೆನ್ ಯು ನಾಟ್ ಸೀಯಿಂಗ್ ಯುವರ್ ರಿಸಲ್ಟ್ಸ್ ಆರ್ ವೆನ್ ಯುವರ್ ವರ್ಕ್ ಇಸ್ ನಾಟ್ ಶೋನ್, ದಟ್ ಈಸ್ ದ ಮೋಸ್ಟ್ ಹಾರ್ಡೆಸ್ಟ್ ಥಿಂಗ್ ಫಾರ್ ಅನ್ ಆಕ್ಟರ್. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬಟ್ ಅದು ಜನ ಕಾಣಿಸ್ತಿಲ್ಲ, ಅಪ್ರಿಸಿಯೇಷನ್ ಸಿಗ್ತಾರಲ್ಲ, ನೀವೇನು ಕೆಲಸ ಮಾಡ್ತೀರಾ? ಕರೆಕ್ಟ್. ನಿಮ್ಮ ಹಠ ಕಳೆದೋಗುತ್ತಲ್ಲ. ಬಟ್ ಆ ಕಳೆದವರು ಮತ್ತೆ ಹುಡುಕಾಟದಲ್ಲಿ ಆ ಹಠನ ಹುಡುಕಿ ಆ ಹಠನ ಹಿಡ್ಕೊಂಡು ಇಲ್ಲ ಏನೋ ಮಾಡಬೇಕು ಅಂತ ನಿಯತ ಮುಂದೋಗಿದ್ದು ಒಬ್ಬ ಆಕ್ಟರ್. ಸೊ ದಟ್ ಪ್ರೊಸೆಸ್ ಇಸ್ ಆಲ್ವೇಸ್ ದೇರ್. ಸರ್, ಈಗ ನೀವು ಸಿನಿಮಾಗೆ ಬರೋದಕ್ಕಿಂತ ಮುಂಚೆಗೆ ನ್ಯೂಯಾರ್ಕ್ ಫಿಲ್ಮ್ ವೈಜಾಗ್ನಲ್ಲಿ ಇದ್ದೆ. ಬಟ್ ನಾನು ರೀಸೆಂಟ್ ಆಗಿ 2 years ಬ್ಯಾಕ್ ನಾನು ಶಿಕಾಗೋ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ದೆ. ಒಂದು ತಿಂಗಳಿಗೆ ಹೋಗಿದ್ದೆ. ಮತ್ತೊಂದು ದಿವಸ ನೆಕ್ಸ್ಟ್ ಬಾಂಬೆ ಹೋಗ್ತೀನಿ. ನಂದೇನಂದ್ರೆ ಈಗ ಏನೋ ಕಲ್ತಿರ್ತೀರಿ, ಇವತ್ತು ಚೆನ್ನಾಗಿದೆ ಅನ್ಸುತ್ತೆ. ನಾನು 1 ವರ್ಷ ಹೇಳ್ಬಿಟ್ಟು ಡಬ್ಬಾ ತರ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಕೆಲಸ ಅಂದ್ರೆ ಕಲಿಯಕ್ಕೆ ಅವಕಾಶಗಳಿದೆ. ಕರೆಕ್ಟ್. ಕೆಲವು ಕಡೆ ಫ್ರೀಯಾಗಿ ಹೇಳ್ಕೊಡ್ತಾರೆ, ಕೆಲವು ಕಡೆ ಕಾಸು ಕೊಡೋ ಶಕ್ತಿ ಇದೆ ಒಂಚೂರು. ಸೊ ಹೋಗಿ ಕಲ್ತ್ಕೊಳ್ಳೋಣ ಅಂತ ನನ್ನ. ಅದು ಈ ಕನ್ನಡ ಫಿಲಿಂ ಇಂಡಸ್ಟ್ರಿಯಲ್ಲಿ ಅಪ್ಲೈ ಮಾಡುವಂತಹ ಇದೆಯಾ ಸಿಚುಯೇಷನ್? ನನಗೆ ಸ್ವಲ್ಪ ರಿಯಲಿಸ್ಟಿಕ್ ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಇಷ್ಟ. ನನಗೆ ಓವರ್ ಎಕ್ಸಾಜರೇಟೆಡ್ ಲೌಡ್ ಆಗಿ ಆರ್ಟಿಫಿಷಿಯಲ್ ಆಗಿ ಇಷ್ಟ ಆಗಲ್ಲ. ನನಗೆ ಪರ್ಫಾರ್ಮೆನ್ಸಸ್ ನಮ್ಮ ತರ ಇರಬೇಕು. ಇವತ್ತಿನ ದಿವಸಕ್ಕೆ ತುಂಬಾ ನಮ್ಮ ತರ ಪರ್ಫಾರ್ಮೆನ್ಸಸ್ ವರ್ಕ್ ಆಗ್ತಾರೆ ಎಲ್ಲ ನೋಡಿ. ಇವಾಗ ನಮ್ಮಲ್ಲಿ ಕೆಲಸ ಲೌಡ್ ಪರ್ಫಾರ್ಮೆನ್ಸಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಒಂದು ಹಾಲಿವುಡ್ ಪಿಕ್ಚರ್ ಆಗಲಿ, ಎಲ್ಲೋ ಒಂದು ಮಲಯಾಳಂ ಪಿಕ್ಚರ್ನ ನಮ್ಮವ್ರು ಅಷ್ಟು ಜನ ನೋಡ್ತಾರೆ, ಏನಕ್ಕೆ ನೋಡ್ತಾರೆ, ಏನೋ ಇಷ್ಟಪಡ್ತಾರೆ ನಮ್ಮಲ್ಲಿ ಅಂತ. ದ ವೇ ವಿ ಶೂಟ್ ಅ ಸಿನಿಮಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವಾಗ ಒಂದು ಪಾಡ್ಕಾಸ್ಟ್ಗೂ ನಿಮ್ಗೊಂದು ಅಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, 3 ಕ್ಯಾಮ್ರಾ ಇಟ್ಟಿದ್ದೀನಿ. ಒಂದು ಕ್ಯಾಮ್ರಾ ಇಲ್ಲಿದೆ ನನಗೆ, ಒಂದು ಕ್ಯಾಮ್ರಾ ನಿಮ್ಗೆ ಇಲ್ಲಿದೆ, ಇನ್ನೊಂದು ಕ್ಯಾಮ್ರಾ ಇಬ್ರಿಗೂ ವೈಡ್.
ಇದೇ ನಾನು ಸಿನಿಮಾದಲ್ಲಿ ಮಾಡಿದ್ರೆ ಸಿನಿಮಾಗೂ ಪಾಡ್ಕಾಸ್ಟ್ ಏನ್ ಡಿಫ್ರೆನ್ಸ್ ನನ್ನ ಕ್ವಶನ್ ಇದು. ಕರೆಕ್ಟ್. ನಾನು ಇವಾಗ ನಾನು ಮುಂಚೆ ಟೀಮ್ ಜೊತೆ ಇವ್ರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ ನಾನು ಮಾತಾಡ್ತಾ ಇದ್ರು. ನಾನು ಇರೋದೇ ಹೆಂಗೆ ಬಿಡು, ಮಾಡಿದ ಪರವಾಗಿಲ್ಲ. ನನ್ನ ಲೈಫು ನಾನು ನಿಂಗೆ ಬದುಕಬೇಕು, ನಾನು ಡಿಸೈಡ್ ಮಾಡ್ತೀನಿ ನನ್ನ ಪಾಲಿಸಿ. ಸೊ ನನಗನ್ಸರಿ ಎಷ್ಟೊಂದ್ಸತಿ ಬೇರೆ ಕಡೆ ಹೋಗಿ ಬಂದಾಗ ಫಿಲ್ಮ್ ಮೇಕಿಂಗ್ ಶುಡ್ ಚೇಂಜ್ ಅನ್ಸಿದೆ. ಇವಾಗ ನನಗೆ KGF ವಾಸ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕಿಂಗ್, ಕರೆಕ್ಟ್. ಕಾಂತಾರ ವಾಸ್ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮೇಕಿಂಗ್. ಮೊನ್ನೆ ನಮ್ಮ ಹೊಂದಿಸಿ ಬರೀ ಡೈರೆಕ್ಟರ್ ಜಗನ್ನಾಥ್ ಅವರು ಒಂದು ಸಿನಿಮಾ ಮಾಡಿದ್ರು, ಫ್ಯೂ ಮಿನಿಟ್ಸ್ ಆಫ್ ದಟ್. ಅವರು ಒಂದು ಒಳ್ಳೆ ಸಿನಿಮಾ ಮೇಕಿಂಗ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿ. ಸೊ ಸಿನಿಮಾ ಮೇಕಿಂಗ್ ಶುಡ್ ಬಿ ಡೆವಲಪ್ಡ್ ಅನ್ಸುತ್ತೆ. ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಬಟ್ ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಚೆನ್ನಾಗಿ ಕಾಣಿಸ್ತೀನಿ. ಬರೀ ನಾನು ಪಾಡ್ಕಾಸ್ಟ್ ಇಟ್ಟಾಗ ಇಲ್ಲೊಂದು ಕ್ಯಾಮ್ರಾ ಇಟ್ಟು ಸಿನಿಮಾದಲ್ಲಿ ಅದೇ ಇಟ್ಟು ಅದನ್ನ ಎಡಿಟ್ ಮಾಡಿ ಮ್ಯೂಸಿಕ್ ಅದಕ್ಕೆ ನಾನು ಯಾಕೆ? ಕರೆಕ್ಟ್. ಯಾರೇ ಮಾಡೋದಲ್ಲ ಅದನ್ನ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾರಲ್ಲ ಜನ ಅದನ್ನ. ಕರೆಕ್ಟ್. ಇನ್ಸ್ಟಾಗ್ರಾಮ್ ಪೀಪಲ್ ಆರ್ ಡೂಯಿಂಗ್ ಆನ್ ರೀಲ್ಸ್ ಅಲ್ವಾ? ಟ್ರೆಂಡ್ ಇಸ್ ಗ್ರೋಯಿಂಗ್. ಪೀಪಲ್ ಆರ್ ಗ್ರೋಯಿಂಗ್, ಪೀಪಲ್ ಆರ್ ಸೀನ್ ದಟ್. ನಾನು ಥಿಯೇಟರ್ಗೆ ಬರಬೇಕು, ನಾನೇ ಸಿನಿಮಾ ನೋಡಬೇಕು, ನಾನು ಏನೋ ತೆಗಿಬೇಕು ಎಷ್ಟು 1000 ಜನ ತುಂಬಿಸೋದಲ್ಲ. 1000 ಜನ ತುಂಬಿಸುತ್ತೆ ಅದು ಶಾರ್ಟ್ ಅಂತಲ್ಲ. ದಟ್ ಇಸ್ ನಾಟ್ ಇಟ್. ಫಿಲ್ಮ್ ಮೇಕಿಂಗ್ ಶಿಟ್ ಚೇಂಜ್. ಬೇರೆ ಕಂಟ್ರೀಸ್ ಹೊಸದಾಗಿ ಫಿಲ್ಮ್ ಮಾಡ್ತಾರೆ, ಶಾರ್ಟ್ ಮೂವ್ಮೆಂಟ್ ಇರುತ್ತೆ, ಶಾರ್ಟ್. ಕರೆಕ್ಟ್. ಏನೋ ದಟ್ ಶುಡ್ ಹ್ಯಾಪನ್ ಅಂತ ನನ್ನ. ಬಟ್ ನಿಮ್ಗೆ ಅನ್ಸಲ್ವಾ ಈಗೂನು ಪ್ರೊಡ್ಯೂಸರ್ ಕೆಲವು ಬಂದು ಒಂದು 15-20 ಲಕ್ಷ ಅಥವಾ 30 ಲಕ್ಷದಲ್ಲಿ ಒಂದು ಸಿನಿಮಾ ಚಿಕ್ಕದು ಯಾವ್ದನ್ನ ನಾನ್ ಕಮರ್ಷಿಯಲ್ ಮಾಡೋಣ ಅಂತ ಕೇಳುವಂತಹ ಪ್ರೊಡ್ಯೂಸರ್ ಸಿಗಲ್ವಾ? ಸರ್ ಇರ್ಬೋದು ಸರ್, ಅದು ಅವ್ರ ದಾರಿ ಅವ್ರು ಸರಿ ಹೋಗ್ತದೆ. ನಾನು ಒಂದು ತಪ್ಪು ಹೇಳಕ್ಕೆ. ಬಟ್ ಅವ್ರು 30 ಲಕ್ಷ ಬಜೆಟ್ ಇಟ್ಕೊಂಡ್ಬಂದು ಪೋಸ್ಟ್ ಪ್ರೊಡಕ್ಷನ್ಗೂ ಬರಲ್ಲ ಬಿಡಿ. ಆ 30 ಲಕ್ಷ ಇಟ್ಕೊಂಡ್ಬಂದು ಸಿನಿಮಾ ಮಾಡಬೇಕು ಅನ್ನೋರು ಫಿಲಿಂ ಮೇಕಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತಾ? ಸರ್ ಹೇಳಿದ್ನಲ್ಲ ಸರ್, ಕೆಲವ್ರಿಗೆ ಮಾಡಲೇಬೇಕು ಅಂತ ಒಂದು ಇದಿರುತ್ತೆ, ವಿಧಿ ಇಲ್ಲ, ಅದನ್ನು ಮಾಡ್ತಾರೆ. ಸೊ ಇನ್ನು ಕೆಲವರು ಇಲ್ಲ ನಾನು ಮಾಡೋದು ಹೆಂಗೆ ಮಾಡಬೇಕು ಅಂತ ಹೇಳ್ತಾರೆ, ಸೊ ಮಾಡ್ತಾರೆ. ಈಗ ಏನಾಗುತ್ತೆ ಗೊತ್ತಾ ಸರ್, ಎಲ್ಲ ಕೆಲವ್ರಿಗೆ ನೀವು ಜೆನ್ಯೂನ್ ಆಗಿ ಏನು ಹೇಳಕ್ಕೆ ನೀವು ತಪ್ಪು ಕೆಟ್ಟೋರಾಗುತ್ತೆ. ಇಲ್ಲ ಸರ್ ಇದು ವರ್ಕ್ ಆಗಲ್ಲ, ಬೇಡ. ಕೆಲಸ ಶಾರ್ಟ್ ಮೂವ್ಸ್ ಯಾರೋ ಮಾಡಿರ್ತಾರೆ. ಸರ್ ಫಿಲಮ್ ಮಾಡಿ ಸರ್, ನಿಮ್ಮ ತೋರಿಸ್ತೀನಿ ನಿಮಗೆ, ಬರ್ತೀನಿ. ಮೊನ್ನೆ ಯಾರೋ ಹೋದ್ವಾರ ಬಂದಿರೋ ಫಿಲಮ್ ಯಾವ್ದು ಸರ್, ಶುಕ್ರವಾರ ರಿಲೀಸ್ ಸರ್, ಬುಧವಾರ ಬಂದಿದ್ದಾರೆ, ನೀವೇನ ಪ್ರಮೋಷನ್ ಮಾಡಿ ಅಂತ. ನಾನೇನ್ ಮಾಡ್ಲಿ ಪ್ರಮೋಷನ್? ನಾನು ಮಾಡ್ಬಿಟ್ಟು ಜನ ಯಾಕೆ ಬಂದು ನೋಡ್ತಾರೆ? ನಾವೇ ಸಿನಿಮಾ ಮಾಡಿದ್ರೆ ಬಡ್ಕೋಬೇಕು ನೋಡಿ ಅಂತ. ನಾನು ಹೇಳಿದ್ರೆ ಯಾಕೆ ಬರ್ತಾರೆ?